ಡಿಜಿಟಲ್ ಕಳ್ಳರ ಹೊಸ ಜಾಲ, ಕ್ಯಾಮೆರಾ ಆಫ್ ಮಾಡಂಗಿಲ್ಲ, ಮೋದಿ ಬಿಗ್ ವಾರ್ನಿಂಗ್. ಏನಿದು ಡಿಜಿಟಲ್ ಅರೆಸ್ಟ್? ನಮಸ್ಕಾರ ಸ್ನೇಹಿತರೆ. ಇಂಟರ್ನೆಟ್ ಈ ಶತಮಾನದ ಮನುಷ್ಯನ ಅತಿದೊಡ್ಡ ಆವಿಷ್ಕಾರ. ಇಂಟರ್ನೆಟ್ನಿಂದ ಇಡೀ ಜಗತ್ತೇ ಬದಲಾಗಿದೆ. ಆದರೆ ಇದೇ ಇಂಟರ್ನೆಟ್ ಬಳಸಿ ಡಿಜಿಟಲ್ ಅರೆಸ್ಟ್ ಅನ್ನೋ ಹೊಸ ಖದೀಮರ ಜಾಲವೊಂದು ಕೇವಲ 3 ತಿಂಗಳಲ್ಲಿ ಕೂತಲ್ಲೇ ಬರೋಬ್ಬರಿ 120 ಕೋಟಿ ರೂಪಾಯಿ ಲೂಟಿ ಮಾಡಿದೆ. ಎಷ್ಟರ ಮಟ್ಟಿಗಂದ್ರೆ ದೇಶದ ಪ್ರಧಾನಮಂತ್ರಿ ಖುದ್ದು ನರೇಂದ್ರ ಮೋದಿಯವರು ದೇಶದ ಮುಂದೆ ಬಂದು ಇಡೀ ದೇಶಕ್ಕೆ ಹುಷಾರಾಗಿರಿ ಅಂತ ಅಲರ್ಟ್ ಮಾಡಿದ್ದಾರೆ. ಸೈಂಟಿಸ್ಟ್ಗಳು, ಮಿಲಿಟರಿ ಆಫೀಸರ್ಗಳು, ಬಿಸ್ನೆಸ್ ಮೆನ್, ಡಾಕ್ಟರ್ಸ್ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರೂ ಮೋಸ ಹೋಗ್ತಿದ್ದಾರೆ. ಹಾಗಾದರೆ ಏನಿದು ಡಿಜಿಟಲ್ ಅರೆಸ್ಟ್? ಇಲ್ಲಿ ಯಾವ ರೀತಿ ಮೋಸ ಮಾಡಲಾಗ್ತಿದೆ, ಯಾಕೆ ಜನ ಸುಲಭಕ್ಕೆ ಬಲೆಗೆ ಬೀಳ್ತಿದ್ದಾರೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ವಿಜಯಪುರದಲ್ಲಿ ಆಗಿರೋ ಈ ಘಟನೆ ನೋಡಿ. ಈ ವ್ಯಕ್ತಿ ಹೆಸರು ಸಂತೋಷ್ ಪಾಟೀಲ್, ವೃತ್ತಿಯಲ್ಲಿ ವ್ಯಾಪಾರಿ. ಸೆಪ್ಟೆಂಬರ್ 15ನೇ ತಾರೀಕು ಮಧ್ಯಾಹ್ನ ಮನೇಲಿರಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವ್ರ ಫೋನಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದವರು ಟೆಲಿಕಾಂ ಕಂಪನಿಯ IVR ಕಾಲ್ನಂತೆ ಹಿಂದಿಲಿ ಮಾತನಾಡ್ತಾರೆ. ಈ 2 ಗಂಟೆಯಲ್ಲಿ ನೀವು ಬಳಸೋ ಎಲ್ಲ ಮೊಬೈಲ್ ನಂಬರ್ಗಳು ಬ್ಲಾಕ್ ಆಗ್ತವೆ. ಹೆಚ್ಚಿನ ಮಾಹಿತಿಗೆ ನಂಬರ್ 9 ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. ಸಂತೋಷ್ ಅರೆರೆ ಏನಾಯಿತು ಅಂತ 9 ಪ್ರೆಸ್ ಮಾಡಿದ್ದಾರೆ. ಆ ಕಡೆಯಿಂದ ಮತ್ತೊಂದು ಧ್ವನಿ ಬರುತ್ತೆ. ಆಗ ನನ್ನ ಹೆಸರು ರಾಹುಲ್, ಟ್ರಾಯ್ನ ಆಫೀಸರ್. ನಿಮ್ಮ ಆಧಾರ್ ನಂಬರ್ಗೆ ಹೊಸ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿದೆ. ಈ ಹೊಸ ನಂಬರ್ನಿಂದ ಮುಂಬೈ ಜನರಿಗೆ ಅಕ್ರಮ ಮಾಡಿ, ಮೋಸ ಮಾಡಿ, ಕಿರುಕುಳ ಕೊಡುವ ಮೆಸೇಜ್ಗಳೆಲ್ಲ ಹೋಗ್ತಿವೆ ನಿಮ್ಮ ಹೆಸರಲ್ಲಿರೋ ನಂಬರಿಂದ. ಹೀಗಾಗಿ ಈ ನಂಬರ್ ಮೇಲೆ ಮುಂಬೈ ಸೈಬರ್ ಕ್ರೈಮ್ ಠಾಣೆಯಲ್ಲಿ 17 ಕಂಪ್ಲೇಂಟ್ ಆಗಿದೆ. ಪೊಲೀಸರಿಂದ ಟ್ರಾಯ್ಗೆ ನೋಟಿಫಿಕೇಶನ್ ಹೋಗಿದೆ ಅಂತ ಹೇಳ್ತಾರೆ. ಸಂತೋಷ್ ಆ ರೀತಿ ಯಾವುದೇ ಸಿಮ್ ತಗೊಂಡಿಲ್ಲ ಅಂತ ಹೇಳಿದ್ದಕ್ಕೆ ಆ ವ್ಯಕ್ತಿ ಇನ್ನೂ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಮಾಹಿತಿ ಪ್ರಕಾರ ಮುಂಬೈನ ಅಂಧೇರಿ ಈಸ್ಟ್ನ JB ನಗರದ ಜಯನಗರ ಕಾಲೋನಿ ಅಂಗಡಿ ಒಂದರಲ್ಲಿ ಈ ಸಿಮ್ ಖರೀದಿಯಾಗಿದೆ. ನಿಮ್ಮ ಆಧಾರ್ ನಂಬರ್ನಲ್ಲೇ ಪರ್ಚೇಸ್ ಆಗಿದೆ. ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಗದರ್ತಾ ಸಂತೋಷ್ರ ಆಧಾರ್ ನಂಬರ್ ಕೇಳ್ತಾರೆ. ಅದೇ 2 ಗಂಟೆಯಲ್ಲಿ ಮುಂಬೈ ಸೈಬರ್ ಠಾಣೆಗೆ ಬಂದು ಮಾಹಿತಿ ಕೊಡಬೇಕು ಅಂತ ಹೇಳ್ತಾರೆ. ಸಂತೋಷ್ 2 ಗಂಟೆಯಲ್ಲಿ ಹೇಗೆ ಬರೋಕ್ಕಾಗತ್ತೆ, ನಾನು ಕರ್ನಾಟಕದಲ್ಲಿರೋದು ಅಂತ ಹೇಳಿದ್ದಕ್ಕೆ, ಹಾಗಾದರೆ ನಿಮಗೆ ವಿಡಿಯೋ ಕಾಲ್ನಲ್ಲಿ ವಿಚಾರಣೆ ಮಾಡೋ ಆಪ್ಷನ್ ಇದೆ, ನಮ್ಮ ಸ್ಟೇಷನ್ನಿಂದ ವಿಡಿಯೋ ಕಾಲ್ ಬರುತ್ತೆ, ರಿಸೀವ್ ಮಾಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಂತೋಷ್ ಮೊಬೈಲ್ಗೆ ವಿಡಿಯೋ ಕಾಲ್ ಬಂದೇ ಬಿಡುತ್ತೆ. ರಿಸೀವ್ ಮಾಡಿದ್ರೆ ಆ ಕಡೆ ಪೊಲೀಸರಿದ್ದಾರೆ, ಅಥವಾ ಪೊಲೀಸ್ ರೀತಿಯ ಸೆಟಪ್ ಇದೆ. ಯೂನಿಫಾರ್ಮ್ ಹಾಕೊಂಡು ಕೂತಿದ್ದಾರೆ. ಹಿಂದ್ಗಡೆ ಪೊಲೀಸ್ ಸ್ಟೇಷನ್ ಮಾದರಿಯ ಚಿತ್ರಣ, ಸೆಲ್ಲು, ಬೋರ್ಡು, ಭಾರತದ ಅಶೋಕ ಲಾಂಛನದ ಪ್ರತಿಕೃತಿ, ಯೂನಿಫಾರ್ಮ್ನಲ್ಲಿ ಚೇರ್ ಮೇಲೆ ಕೂತಿರೋ ವ್ಯಕ್ತಿ. ಇದನ್ನು ನೋಡಿ ಸಂತೋಷ್ಗೆ ಡಗ್ಗನತೆ ಇದೆ, ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಆ ಪೊಲೀಸ್ ವೇಷಧಾರಿ ಕಳ್ಳ ಕೇಡಿ ತನ್ನನ್ನು ತಾನು ಪ್ರದೀಪ್ ಸಾವಂತ್ ಅಂತ ಗುರುತಿಸ್ಕೊಳ್ತಾನೆ. ಅಲ್ಲೇ ಇದ್ದ ಒಬ್ಬ ಕಾನ್ಸ್ಟೇಬಲ್ನ ಕರೆದು ಸಂತೋಷ್ ಹೆಸರಲ್ಲಿರೋ FIR ಕಾಪಿಯನ್ನು ಕೊಡಿ ಅಂಥೇಳಿ ತೋರಿಸ್ತಾರೆ. ಅದರಲ್ಲೂ ಅಷ್ಟೇ ಮುಂಬೈ ಸೈಬರ್ ಠಾಣೆಯ ಹೆಡ್ ಲೆಟರ್, ಸೀಲ್, ಸೈನ್ ಎಲ್ಲ ತೇಟ್ ಪೊಲೀಸ್ FIR ಥರ. ಅಷ್ಟೊತ್ತಿಗೆ ಆ ವ್ಯಕ್ತಿ ಅಕ್ರಮ ಸೀಲ್ ಬಳಕೆ ಆಧಾರದಲ್ಲಿ ನಿನ್ನ ಮೇಲೆ 17 FIR ದಾಖಲಾಗಿದೆ. ಇದರಲ್ಲಿ ನಿನಗೆ 3 ರಿಂದ 5 ವರ್ಷ ಜೈಲು, 5 ಲಕ್ಷ ರೂಪಾಯಿ ದಂಡ ಬೀಳುತ್ತೆ. ಸದ್ಯ ನಿನ್ನ ಡಿಜಿಟಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಆಫ್ ಮಾಡದೆ ಕೂತಲ್ಲೇ ಕೂತಿರಬೇಕು, ನಿಂತಲ್ಲೇ ನಿಂತಿರಬೇಕು. ವೆರಿಫೈ ಮಾಡೋಕೆ ನಿನ್ನ ಆಧಾರ್ ಕಾರ್ಡ್ ತೋರಿಸು, ಡಿಜಿಟಲ್ ಆಧಾರ್ ಕಾಪಿಯನ್ನು ಕಳಿಸು ಅಂತೆಲ್ಲ ದಬಾಯಿಸ್ತಾರೆ. ಆದರೆ ಅಷ್ಟೊತ್ತಿಗೆ ಸ್ವಲ್ಪ ಅಲರ್ಟ್ ಆಗೋ ಸಂತೋಷ್ ಕಾಲ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ವಿಜಯಪುರ ಪೊಲೀಸರಿಗೆ ದೂರು ಕೊಡ್ತಾರೆ. ಇದು ಡಿಜಿಟಲ್ ಅರೆಸ್ಟ್ ಅನ್ನೋ ಹೊಸ ಮೋಸದ ಜಾಲದ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಪ್ರಕರಣದಲ್ಲಿ ಸಂತೋಷ್ ಅವರೇನೋ ಮೊಬೈಲ್ನ ಡಿಸ್ಕನೆಕ್ಟ್ ಮಾಡಿ ಬಚಾವಾದರು, ಹೊಗಾಯತ್ಲಾಗೆ ಹಚ ಅಂಥೇಳಿ. ಆದರೆ ಎಷ್ಟೋ ಜನ ಮುಗ್ಧರು ತಮ್ಮನ್ನು ನಿಜವಾಗ್ಲೂ ಪೊಲೀಸರೇ ಮಾತಾಡಿಸಿದ್ದಾರೆ ಅಂತ ಅಂದ್ಕೊಂಡು ಅವರ ತಾಳಕ್ಕೆ ತಕ್ಕಂತೆ ಕುಣಿದಿದ್ದಾರೆ. ದಿನಗಟ್ಟಲೆ ಕ್ಯಾಮರಾವನ್ನು ಆಫ್ ಮಾಡದೆ ಡಿಜಿಟಲ್ ಅರೆಸ್ಟ್ ಆಗಿದ್ದಾರೆ. ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಈ ಡಿಜಿಟಲ್ ಕಳ್ಳರ ಮೋಡಸ್ ಆಪರಾಂಡಿ ಎಷ್ಟು ಕರಾರುವಕ್ಕಾಗಿರುತ್ತೆ ಅಂದರೆ ಎಂತಹ ಬುದ್ಧಿವಂತರು ಕೂಡ ಒಂದು ಕ್ಷಣ ನಡುಗು ಹೋಗಬೇಕು. CBI, RBI, ED ಹೀಗೆ ಎಲ್ಲ ಭಯಂಕರ ಸೆಂಟ್ರಲ್ ಸಂಸ್ಥೆಗಳ ಹೆಸರನ್ನೇ ಬಳಸ್ತಾರೆ. ತೇಟ್ ಪೊಲೀಸ್ ಸ್ಟೇಷನ್ ಏನೋ ಅನ್ನೋ ರೀತಿಯಲ್ಲಿ ನಾಟಕದ ಸೆಟ್ಟನ್ನು ಹಾಕಿರ್ತಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಕತೆ. ಆದರೆ ಕಾಮನ್ ಆಗಿ 2 ವಂಚನೆ ಅಸ್ತ್ರಗಳು ಹೆಚ್ಚು ಬಳಕೆಯಲ್ಲಿವೆ. ಮೊದಲನೇದು, ನಿಮಗೆ ಕಾಲ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಅಕ್ರಮವಾಗಿ ಬಳಕೆ ಆಗ್ತಿದೆ. ನಿಮ್ಮ ಹೆಸರಲ್ಲಿ ಯಾರೋ ಸಿಮ್ ತಗೊಂಡಿದ್ದಾರೆ, ಅದನ್ನು ಫ್ರಾಡ್ ಮಾಡೋಕ್ಕೆ ಯೂಸ್ ಮಾಡಿದ್ದಾರೆ, ನಿಮ್ಮ ಬುಡಕ್ಕೆ ಬರ್ತಾ ಇದೆ ಅಂತ ಬೆದರಿಸ್ತಾರೆ. 2ನೇದು, ನಿಮ್ಮ ಹೆಸರಲ್ಲಿ ಮಾದಕ ವಸ್ತುಗಳ ಪಾರ್ಸೆಲ್ ಹೋಗಿದೆ, ಸಿಕ್ಕಾಕೊಂಡಿದೆ, ನಿಮ್ಮ ಮೇಲೆ ಬರುತ್ತೆ ಈಗ ಅಂತ. ಇಷ್ಟು ಹೇಳಿ ನಿಮ್ಮ ವಿರುದ್ಧ ಕೇಸ್ ಆಗಿದೆ, ಜೈಲು ಶಿಕ್ಷೆ ಇರುತ್ತೆ, ಭಾರಿ ದಂಡ ಬೀಳುತ್ತೆ ಅಂತೆಲ್ಲ ಹೆದರಿಸ್ತಾರೆ. ಆಧಾರ್ ನಂಬರ್, ಮನೆ ಅಡ್ರೆಸ್ನಂತಹ ಪರ್ಸನಲ್ ಮಾಹಿತಿಯನ್ನು ಹೇಳೋದ್ರಿಂದ ಜನ ಬಹಳ ಬೇಗ ಹೆದರ್ಕೊಳ್ತಾರೆ ಮತ್ತು ನಂಬ್ತಾರೆ. ಜೊತೆಗೆ ಕೆಲವೊಂದು ಸಲ ನಿಮ್ಮನ್ನ ಡಿಜಿಟಲ್ ಆಗಿ ಅರೆಸ್ಟ್ ಮಾಡಿದ್ದೀವಿ, ಕ್ಯಾಮ್ರಾ ಮುಂದೆ ಹಂಗೆ ಅಲ್ಲಾಡದೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಹಣಕ್ಕೆಲ್ಲ ಬೇಡಿಕೆ ಇಡ್ತಾರೆ.
ಹಣಕ್ಕೆ ಬೇಡಿಕೆ ಇಡುವಾಗ ಒಂದು ದಂಡ ದೊಡ್ಡ ಪ್ರಮಾಣದಲ್ಲಿದೆ, ಇಲ್ಲೇ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಒಂದು ರೀತಿ ಲಂಚ ತಗೊಳ್ಳೋರ್ ಥರ ನಾಟಕ ಮಾಡ್ತಾರೆ, ರಿಯಲ್ ಪೊಲೀಸರೇ ತಗೊಳ್ತಿದ್ದಾರೆ ಅನ್ನೋ ಥರದಲ್ಲಿ. ಇಲ್ಲ, ಕೆಲವೊಮ್ಮೆ ನೇರವಾಗಿ ದಂಡವೇ ಇಂತಿಷ್ಟಿದೆ, ಟ್ರಾನ್ಸ್ಫರ್ ಮಾಡ್ರಿ ಅಂತ ದಬಾಯಿಸ್ತಾರೆ. SP ಓಸ್ವಾಲ್ ವರ್ಧಮಾನ್ ಗ್ರೂಪ್ ಅನ್ನೋ 12,000 ಕೋಟಿ ಟೆಕ್ಸ್ಟೈಲ್ ಕಂಪನಿಯ ಒಡೆಯ. ಇಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಇವರಿಗೆ. 82 ವರ್ಷದ ಈ ಬಿಲಿಯನೇರ್ ಅನ್ನ ಯಾರು ಮೂರ್ಖ ಮಾಡೋಕ್ಕಾಗತ್ತೆ ಅಂತ ನೀವು ಅನ್ಕೋಬಹುದು. ಆದ್ರೆ ಓಸ್ವಾಲ್ ಅವರ ಬಳಿ ಈ ಕದಿಮರು 7 ಕೋಟಿ ರೂಪಾಯಿ ಕಿತ್ತಿದ್ದಾರೆ. ನಿಮ್ಮ ಮೇಲೆ ಒಂದು ಕೇಸ್ ಆಗಿದೆ ಅಂತ ಹೇಳಿ ಫೇಕ್ ವರ್ಚುವಲ್ ಕೋರ್ಟ್ ಅನ್ನೇ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್, CBI, ED ಹೀಗೆ ದೊಡ್ಡ ದೊಡ್ಡ ಸಂಸ್ಥೆಗಳ ಎಂಬ್ಲೆಮ್, ಬಾರ್ ಕೋಡ್, ಡಿಜಿಟಲ್ ಸಿಗ್ನೇಚರ್, ಸೀಲ್ ಇರೋ ದಾಖಲೆಗಳನ್ನು ತೋರಿಸಿದ್ದಾರೆ. ನೋಡಿದ್ರೆ ಅಸಲಿ ಯಾವುದು ನಕಲಿ ಯಾವುದು ಅಂತ ಡೌಟ್ ಆಗ್ಬೋದು. ಆ ರೀತಿ ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ದಾರೆ. ಅಲ್ಲದೆ ಖುದ್ದು ಭಾರತದ ಮುಖ್ಯ ನ್ಯಾಯಮೂರ್ತಿ CJI ಅವರೇ ನಿಮ್ಮ ಕೇಸ್ ನೋಡ್ತಾ ಇದ್ದಾರೆ ಅಂತ ನಂಬಿಸಿದ್ದಾರೆ. 2 ದಿನ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ. ನೋಟಿಸ್ಗೆ ತಕ್ಕಂತೆ ನೀವು ಫೈನ್ ಕಟ್ಟಬೇಕು ಅಂತ ಹೇಳಿ ಬೇರೆ ಬೇರೆ ಅಕೌಂಟ್ಗಳಿಂದ 7 ಕೋಟಿ ರೂಪಾಯಿವರೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಓಕೆ, ಇವ್ರು ಬಿಡಿ, ದೊಡ್ಡ ಶ್ರೀಮಂತ ಆದರೂ ಸಿಕ್ಕಾಪಟ್ಟೆ ವಯಸ್ಸಾಗಿದೆ, ಸ್ವಲ್ಪ ಓಲ್ಡರ್ ಜನರೇಷನ್, 82 ವರ್ಷ ಮೋಸ ಹೋದ್ರು. ಅಂದ್ರೆ ಮಧ್ಯಪ್ರದೇಶದಲ್ಲಿ ಒಬ್ಬ ಅಟಾಮಿಕ್ ಸೈಂಟಿಸ್ಟ್ ಅನ್ನು, ಅಣು ವಿಜ್ಞಾನಿಯನ್ನ ಬಕ್ರ ಮಾಡಿದ್ದಾರೆ. ಇಂದೋರ್ನಲ್ಲಿ ಕೇಂದ್ರದ ಅಟಾಮಿಕ್ ಎನರ್ಜಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಗೆ ಮಹಿಳೆಯೊಬ್ಬರಿಗೆ ಕಿರುಕುಳ ಕೊಡ್ತಾ ಇದ್ದೀರಾ, ನಿಮ್ಮ ನಂಬರ್ನಿಂದ ಮೆಸೇಜ್ ಹೋಗಿದೆ ಅಂತ 71 ಲಕ್ಷ ರೂಪಾಯಿ ಲಪಟಾಯಿಸಿದ್ದಾರೆ. ಈ ಮನುಷ್ಯನು, ಈ ಸೈಂಟಿಸ್ಟ್ ಕೂಡ ನಿಧಾನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಲ ಬೀಸ್ತಾ ಇದ್ರು ಅಂತ ಕಾಣುತ್ತೆ. ಏನೋ ಆಗ್ಬಿಟ್ಟಿದೆ ಅಂತ ಅನ್ಕೊಂಡು ಗಾಬರಿ ಬಿದ್ದು ಕೊಟ್ಟಿದ್ದಾರೆ. ಇವ್ರು ಫುಲ್ ಸಾಚ ಅಂತ ಆಗಿದ್ರೆ 71 ಲಕ್ಷ ರೂಪಾಯಿ ರೀತಿ ಮೆಸೇಜ್ ಕಳಿಸಿದ್ರೆ ಅಂತ ಹುಡುಗಿಗೆ ಅಂತ ಹೇಳಿದ ತಕ್ಷಣ ಇವ್ರು ಪೇ ಮಾಡ್ತಿರ್ಲಿಲ್ಲ. ಏನೋ ವೀಕ್ನೆಸ್ ಇರುತ್ತೆ, ಅದನ್ನ ಪತ್ತೆ ಹಚ್ಕೊಂಡು ಈ ರೀತಿ ಆಟ ಆಡಿಸಿದ್ದಾರೆ. ಇನ್ನೊಂದು ಕೇಸ್ ನೋಡಿ, ನೋಯ್ಡಾದಲ್ಲಿ 89 ವರ್ಷದ ಅಜ್ಜ, ನಿವೃತ್ತ ಮೇಜರ್ ಜನರಲ್, ಇವ್ರನ್ನ ಕೂಡ ಇದೇ ರೀತಿ 5 ದಿನಗಳವರೆಗೆ ಡಿಜಿಟಲ್ ಅರೆಸ್ಟ್ ಮಾಡಿ 2 ಕೋಟಿ ರೂಪಾಯಿ ದೋಚಿದ್ದಾರೆ. ಮೇಜರ್ ಜನರಲ್ ಆಗಿದ್ದ ಮನುಷ್ಯನನ್ನ. ಅದೇ ರೀತಿ ನೋಯ್ಡಾದಲ್ಲಿ ಪೂಜಾ ಗೋಯಲ್ ಅನ್ನೋ ಡಾಕ್ಟರ್ ಒಬ್ಬರಿಗೆ ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋ ಸ್ಪ್ರೆಡ್ ಆಗ್ತಾ ಇದೆ, ನೋಡಿ ಇದು ನಿಮ್ಮದೇ ನಂಬರ್ ತಾನೇ, ಎಲ್ಲ ಕಡೆ ಈ ಥರ ವಿಡಿಯೋಸ್ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿ ಅದನ್ನ ನಾವು ತಡಿತೀವಿ ಅಂತ 60 ಲಕ್ಷ ರೂಪಾಯಿ ದುಡ್ಡನ್ನು ಪೂಜಾ ಗೋಯಲ್ ಅನ್ನೋ ಡಾಕ್ಟರಿಂದ ಕಿತ್ತಿದ್ದಾರೆ. ಹೀಗೆ ಬಿಸ್ನೆಸ್ ಮೆನ್, ಸೈಂಟಿಸ್ಟ್, ಡಾಕ್ಟರ್, ಆಫೀಸರ್ಗಳನ್ನು, ಮೇಜರ್ ಜನರಲ್ ರ್ಯಾಂಕ್ನಲ್ಲಿದ್ದ ಅಧಿಕಾರಿಗಳನ್ನೆಲ್ಲ ಬಕ್ರ ಮಾಡಿದ್ದಾರೆ. ಅಹಮದಾಬಾದ್ನಲ್ಲಂತೂ 27 ವರ್ಷದ ಒಬ್ಬ PG ವಿದ್ಯಾರ್ಥಿನಿಗೆ ನಿಮ್ಮ ಹೆಸರಲ್ಲಿ ಮಾದಕ ವಸ್ತುಗಳ ಪಾರ್ಸೆಲ್ ಹೋಗಿದೆ ಅಂತ ಹೇಳಿ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಈ ವೇಳೆ CBI ಆಫೀಸರ್ ಹೆಸರಲ್ಲಿ ವೆರಿಫೈ ಮಾಡೋಕೆ ನಿಮ್ಮ ಬರ್ತ್ ಮಾರ್ಕ್ ತೋರಿಸಬೇಕು ಅಂತ ಹೇಳಿ ಆಕೆ ವಿಡಿಯೋದಲ್ಲಿ ವಿವಸ್ತ್ರ ಆಗೋ ಹಾಗೆ ಮಾಡಿದ್ದಾರೆ, ಬಟ್ಟೆ ಬಿಚ್ಚೋ ರೀತಿ ಮಾಡಿದ್ದಾರೆ. ಹಾಗೆ ಅಲ್ಲೂ ಕೂಡ 5 ಲಕ್ಷ ರೂಪಾಯಿ ಲಪಟಾಯಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಈ ರೀತಿ 10 ಪ್ರಕರಣಗಳು ದಾಖಲಾಗಿವೆ. ನಿರ್ದೇಶಕಿ ಹಾಗೂ BJP ನಾಯಕಿ ರೂಪಾ ಅಯ್ಯರ್ ಅವ್ರನ್ನ ಮೇ ತಿಂಗಳಲ್ಲಿ 1.5 ದಿನ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ. ಕೊನೆಗೆ 30 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಾಗ ರೂಪಾ ನನಗೆ ಅಣ್ಣಾಮಲೈ ಗೊತ್ತು ಅಂತ ತಪ್ಪಿಸ್ಕೊಂಡಿದ್ದಾರೆ. ಈ ರೀತಿ ದೇಶಾದ್ಯಂತ 100 ಪ್ರಕರಣಗಳು ನಡೆದಿವೆ. ಕಳೆದ 3 ತಿಂಗಳಲ್ಲೇ ದೇಶದಲ್ಲಿ ಈ ರೀತಿ 120 ಕೋಟಿ ರೂಪಾಯಿ ದೋಚಲಾಗಿದೆ. ಈ ಕಳ್ಳರ ಗುಂಪು ಇಷ್ಟು ದೊಡ್ಡದಾಗಿ ದರೋಡೆ ಮಾಡ್ತಿರೋದಕ್ಕೇನೆ ಈಗ ಖುದ್ದು PM ಮೋದಿ ತಮ್ಮ ಮನ್ ಕಿ ಬಾತ್ ನಲ್ಲಿ ಜನರನ್ನ ಎಚ್ಚರಿಸಿದ್ದಾರೆ. ಡಿಜಿಟಲ್ ಅರೆಸ್ಟ್ ಅನ್ನೋದು ಭಾರತದ ಕಾನೂನಲ್ಲಿ ಎಲ್ಲೂ ಇಲ್ಲ, ಅಲರ್ಟ್ ಆಗಿರಿ, ಅಂತಹ ಪ್ರಕರಣಗಳನ್ನ ರೆಕಾರ್ಡ್ ಮಾಡಿ ಸೈಬರ್ ಅಪರಾಧ ವಿಭಾಗಕ್ಕೆ ದೂರು ಕೊಡಿ ಅಂತ ಹೇಳಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಇವರು ಹೇಗೆ ಮೋಸ ಮಾಡ್ತಾರೆ ಅಂತೆಲ್ಲ ಇದೆಲ್ಲವನ್ನ ದೇಶದ ಪ್ರಧಾನಿ ಮನ್ ಕಿ ಬಾತ್ ಅಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡೋ ಮಟ್ಟಿಗೆ ಸೀರಿಯಸ್ ಆಗಿದೆ. ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಬೇರೆ ಬೇರೆ ತರ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ NCRP ಪ್ರಕಾರ 2021ರಲ್ಲಿ 4.5 ಲಕ್ಷ ಸೈಬರ್ ಕ್ರೈಮ್ ಅಪರಾಧಗಳು ದಾಖಲಾಗಿದ್ದು, 2022ರಲ್ಲಿ ಈ ಸಂಖ್ಯೆ 9.6 ಲಕ್ಷಕ್ಕೆ ಹೋಯಿತು. 2023ರಲ್ಲಿ 15.56 ಲಕ್ಷಕ್ಕೆ ರೀಚ್ ಆಯಿತು. ಈ ವರ್ಷ ಜನವರಿಯಿಂದ ಏಪ್ರಿಲ್ ತಿಂಗಳಲ್ಲಿ ಬರೀ 4 ತಿಂಗಳಲ್ಲಿ 7.4 ಲಕ್ಷ ಕಂಪ್ಲೇಂಟ್ಸ್ ಬಂದಿವೆ. ಹೀಗೆ ವರ್ಷದಿಂದ ವರ್ಷಕ್ಕೆ ಸೈಬರ್ ಪ್ರಕರಣಗಳು ರಾಕೆಟ್ ವೇಗದಲ್ಲಿ ಜಾಸ್ತಿ ಆಗ್ತವೆ. ದಿನಕ್ಕೆ 7,000 ಕಂಪ್ಲೇಂಟ್ಸ್ ಬರ್ತಾ ಇವೆ. ಹೀಗಾಗಿ ಇಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಡಿಜಿಟಲ್ ಅವೇರ್ನೆಸ್ ಅನ್ನ ಬೆಳೆಸ್ಕೊಂಡು ವ್ಯವಸ್ಥೆಯ ಬಗ್ಗೆ ಸ್ವಲ್ಪ ಜ್ಞಾನವನ್ನ ಹೊಂದಿ ಈ ರೀತಿ ವಕ್ರ ಆಗೋದನ್ನ ಅವಾಯ್ಡ್ ಮಾಡಬೇಕು, ಜ್ಞಾನವಂತರಾಗಬೇಕು, ಇವುಗಳಿಂದ ಹೇಗೆ ದೂರ ಇರಬೇಕು, ಡಿಜಿಟಲ್ ಜಗತ್ತಲ್ಲಿ ನಮ್ಮನ್ನು ನಾವು ಕ್ಲೀನ್ ಆಗಿ ಇಟ್ಕೊಳ್ಳೋದು ಹೇಗೆ ಮತ್ತು ಇಂಥವರಿಂದ ದೂರ ಇರೋದು ಹೇಗೆ, ಈ ಮೋಸಗಳಿಗೆ ಬಲಿಯಾಗದೆ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ನಾವು ಹೊಂದಿರಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.